ರಾಜು ಕೋತ್ ನಮ್ಮೂರಿನ ಒಬ್ಬ ಪ್ರತಿಭಾನ್ವಿತ ಯುವಕ ಬೊರ್ಲಟ್ಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂಥ ಒಂದು ಪೌಲ್ಟ್ರಿ ಫಾರ್ಮನ್ನು ರೆಡಿ ಮಾಡ್ತಾ ಇದ್ದಾರೆ. ಸುಮಾರು 10,000 ಕೋಳಿಗಳು ಈ ಒಂದು ಫಾರ್ಮಲ್ಲಿ ರೆಡಿ ಆಗ್ತವೆ. ಇದು ಮೊಟ್ಟ ಮೊದಲ ಬಾರಿಗೆ ಬೊರ್ಲಟ್ಟಿಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಖರ್ಚಿನ ಮೂಲಕ ಈ ಶೆಡ್ಡನ್ನು ನಿರ್ಮಾಣ ಮಾಡಲಾಗಿದೆ. ಇದು ಪ್ರತಿಯೊಬ್ಬ ಕಲಿತ ಯುವಕ, ನಾವು ಕಲ್ತಿದ್ವಿ, ಡಿಗ್ರಿ ಮುಗಿಸಿದ್ದೀವಿ, ನಾವು ಪದವಿ ಹೊಂದಿದ್ದೀವಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀವಿ, ನಮಗೆ ಉದ್ಯೋಗ ಇಲ್ಲ ಅಂತಕ್ಕಂಥ ಎಲ್ಲ ಯುವಕರಿಗೆ ಒಂದು ಮನವಿ ಏನಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಕನಸು ಅನ್ನೋದಿತ್ತಂದರೆ ಆ ವ್ಯಕ್ತಿ ಯಾವುದೇ ಒಂದು ಹಂತದಲ್ಲೂ ಕೂಡ ಈ ರೀತಿಯಾದ ಕನಸನ್ನು ಕಂಡ್ರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ಒಂದು ಉದಾಹರಣೆ ನಮಗೆಲ್ಲರೂ ಕೊಡುವ ಎಲ್ಲರ ಕಣ್ಮುಂದೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಈ ಸಂದರ್ಭ ಹೇಳ್ತಾ, ದಯವಿಟ್ಟು ಈ ರೀತಿಯಾದ ಕೆಲಸ ಕಾರ್ಯಗಳನ್ನ, ಈ ರೀತಿಯ ಕನಸುಗಳನ್ನ ನಿಮ್ಮೆಲ್ಲರೂ ಕಾಣ್ರಿ. ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಕೈ ಕಟ್ಟು ಕುಳಿತರೆ ಕೆಲಸ ಆಗೋದಿಲ್ಲ. ಕೈ ಬುಚ್ಚಿ ತಲೆ ಓಡಿಸಿ ಮುಂದೆ ಬಂದಾಗ ನಮ್ಮ ಜೀವನದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇದೊಂದು ಉದಾಹರಣೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಜು ಕೋತ್ ನೂರಾರು, ಸಾವಿರಾರು, ಲಕ್ಷಾಂತರ ಯುವಕರಿಗೆ ಒಂದು ಮಾದರಿಯಾಗಿ ಬೆಳೀಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವನಿಗೆ ಒಳ್ಳೆಯದಾಗಲಿ. ತಾವೆಲ್ಲರೂ ಕೂಡ ಈ ಒಂದು ಶೆಡ್ಗೆ ಇನ್ನೇನು ಕೆಲವೇ ತಿಂಗಳಲ್ಲಿ ಈ ಶೆಡ್ ಓಪನ್ ಆಗ್ತೆ. ಆವಾಗ ಏನಾದ್ರು ಫಂಕ್ಷನ್ಗೆ ತಾವೆಲ್ಲರೂ ಬರಬೇಕು. ಅದ್ರ ಜೊತೆಗೆ ಈ ರೀತಿಯಾದಂಥ ಒಂದು ಬಿಸ್ನೆಸ್ ಮೈಂಡ್ಸೆಟ್ಟನ್ನು ಅವಳಿಂದ ಎಲ್ಲರೂ ಕೂಡ ಕಲಿತು ಇದು ಲಕ್ಷಾಂತರ ಯುವಕರಿಗೆ ಮಾದರಿ ಆಗಲಿ. ಲಕ್ಷಾಂತರ ಯುವಕರುಗಳು, ಸಾವಿರಾರು ವಿದ್ಯಾರ್ಥಿಗಳು, ಯುವಕರು, ಜಾಬ್ ಇಲ್ಲದಿರ್ತಕ್ಕಂಥ ಯುವಕರು ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತ್ಕೊಂಡು ಈ ರೀತಿಯಾದ ಬಿಸ್ನೆಸ್ಗಳನ್ನ ಮಾಡಲಿ. ಅವರು ಕೂಡ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ರಾಜು ಕೂಡ ಪ್ರತಿಯೊಬ್ಬರಿಗೂ ಮಾದರಿಯಾಗಿರುತ್ತೆ ಸಂದರ್ಭ ಹೇಳ್ತಾ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು.